ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೆಂಚನಗುಡ್ಡ, ಸಿರುಗುಪ್ಪ, ಇಬ್ರಾಹಿಂಪುರ ಗ್ರಾಮದವರೆಗೂ ನೀರಾವರಿ ಉದ್ದೇಶದಿಂದಾಗಿ ನಿರ್ಮಿಸಲಾದ ವಿಜಯನಗರ ಕಾಲುವೆಯು ನಗರದ ಚರಂಡಿ ನೀರಿಂದ ಮಲಿನವಾಗ್ತಾ ಇದೆ. ವ್ಯರ್ಥ ತ್ಯಾಜ್ಯಗಳಿಂದ ನಲುಗಿದ ಕಾಲುವೆ. ಐತಿಹಾಸಿಕತೆಯನ್ನ ಹೊಂದಿರುವ ಈ ಕಾಲುವೆಗೆ ಸಿರುಗುಪ್ಪ ನಗರದ ಚರಂಡಿ ನೀರು ಸಂಪರ್ಕಗೊಂಡು ಇಡೀ ಕಾಲುವೆಯೇ ಚರಂಡಿ ನೀರು ಮತ್ತು ತ್ಯಾಜ್ಯಗಳಿಂದ ಕೂಡಿ ನಲುಗಿದೆ ಅಂದ್ರೆ ತಪ್ಪಾಗಲಾರದು. ಕಣ್ಮುಚ್ಚಿ ಕುಳಿತ ಸಂಬಂಧಿಸಿದ ಅಧಿಕಾರಿಗಳು. ನಗರದ ಅಂಬಿಗರ ಚೌಡಯ್ಯ ರಸ್ತೆಯಿಂದ ಜಮೀನುಗಳಿಗೆ ಕಲ್ಪಿಸುವ ಸೇತುವೆ ಹತ್ತಿರ ತ್ಯಾಜ್ಯವು ಬೆಟ್ಟದಷ್ಟಿದ್ದು, ಇದಕ್ಕೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಮಾತ್ರ ಇಲಾಖೆ ಮೇಲೆ ಬೆರಳು ಮಾಡುತ್ತಾ ಕಣ್ಮುಚ್ಚಿ ಕುಳಿತಂತೆ ಗೋಚರವಾಗುತ್ತೆ. ತ್ಯಾಜ್ಯ ವಿಲೇವಾರಿ ಮಾಡಿದ ನಗರಸಭೆ. ಈ ಬಗ್ಗೆ ಕಚೇರಿಗಳಿಗೆ ಅಲಿದು ಸಾಕಾಗಿ ಹೋಗಿರುವ ರೈತರು ತಾವೇ ಸ್ವಂತ ಖರ್ಚಲ್ಲಿ ಜೆಸಿಬಿಯಂತಹ ಮಿಷನ್ಗಳ ಮೂಲಕ ಹೂಳು ತೆಗೆದ ತ್ಯಾಜ್ಯವನ್ನಾದರೂ ನಗರಸಭೆ ವಿಲೇವಾರಿ ಮಾಡುತ್ತಿಲ್ಲ ಎಂಬುದು ಇಲ್ಲಿನ ಅನ್ನದಾತರ ಆರೋಪವಾಗಿದೆ. ಅಂದು ಮಂಗಳಕರವಾಗಿದ್ದ ಗಂಗೆ ಇದ್ದು ಮಲಿನ. ಕಳೆದ 10 ವರ್ಷಗಳ ಹಿಂದೆ ಈ ಕಾಲುವೆಯಲ್ಲೇ ದೇವತೆಗಳ ಗಂಗೆ ಸ್ಥಳ ಪೂಜೆಯಿಂದ ಹಾಗೂ ಮನೆಯ ಮಂಗಳಕರ ಕಾರ್ಯಕ್ಕೆಂದು ಇಲ್ಲಿಂದಲೇ ಗಂಗೆಯ ನೀರು ತೆಗೆದುಕೊಂಡು ಹೋಗುವ ಸಂಪ್ರದಾಯವಿತ್ತು. ಅಂದು ಮಂಗಳಕರವಾಗಿದ್ದ ನೀರು ಈಗ ಮಲಿನವಾಗಿದೆ ಎಂಬುದು ಸ್ಥಳೀಯರ ಅಳಲಾಗಿದೆ. ಧಾರ್ಮಿಕ ಆಚರಣೆಗಳಿಗೆ ಅಡಚಣೆ. ಕಾಲುವೆಯು ಚರಂಡಿಯ ನೀರಿಂದ ಮಲಿನವಾಗಿದ್ದರಿಂದ ಸುತ್ತಮುತ್ತಲಿನ ಮನೆಯ ನೀರನ್ನ ತಂದಿಟ್ಟು ಪೂಜೆಗೈದು ಗಂಗಾಜಲವನ್ನ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದ್ದು ಧಾರ್ಮಿಕ ಆಚರಣೆಗಳಿಗೆ ಅಡಚಣೆಯಾಗಿದೆ ಎಂಬುದು ಇಲ್ಲಿನ ಸ್ಥಳೀಯರ ಅಳಲಾಗಿದೆ. ಇನ್ನು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಭಯ. ಸಾವಿರಾರು ಎಕರೆ ಜಮೀನುಗಳಲ್ಲಿ ನಾಟಿ ಮಾಡುವ ಭತ್ತಕ್ಕೆ ಇದೇ ನೀರು ಅನಿವಾರ್ಯವಾಗಿದೆ. ಇದರಿಂದ ಜಮೀನುಗಳಲ್ಲಿ ಕೆಲಸ ಮಾಡುವ ಕೃಷಿ ಕಾರ್ಮಿಕರಿಗೆ ಚರ್ಮದ ಕಾಯಿಲೆಗಳು ಬರ್ತಾ ಇದ್ದು, ಕೆಲವರು ಕೊಳವೆ ಬಾವಿ ಹಾಗೂ ನದಿ ನೀರಿನ ಪಂಪ್ಸೆಟ್ ಮೊರೆ ಹೋಗಿದ್ದಾರೆ. ವಿಷಪೂರಿತ ನೀರಿನ ಆತಂಕ. ಯಾವುದೇ ತಂತ್ರಜ್ಞಾನವಿಲ್ಲದ ಕಾಲದಲ್ಲೇ ಶುಭ್ರವಾಗಿ ಹರಿದು ಈ ಭಾಗದ ಜಮೀನುಗಳಿಗೆ ನೀರು ಪೂರೈಸ್ತಾ ಇದ್ದ ಐತಿಹಾಸಿಕ ಕಾಲುವೆಯು ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನ ಯುಗದಲ್ಲೂ ವಿಷಪೂರಿತ ನೀರಾಗಿ ಪರಿವರ್ತನೆಯಾಗ್ತಾ ಇರುವ ಆತಂಕವನ್ನ ಉಂಟು ಮಾಡ್ತಾ ಇದೆ. ರೈತರು ಮತ್ತು ಸಾರ್ವಜನಿಕರ ಆಕ್ರೋಶ. ನೀರಾವರಿ ಇಲಾಖೆ ಮತ್ತು ನಗರಸಭೆಯ ಇಲಾಖೆಗಳ ನಿರ್ಲಕ್ಷ್ಯತೆಯ ಬಗ್ಗೆ ಈ ಭಾಗದ ಜಮೀನು ಹೊಂದಿರುವ ರೈತರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನೇ ಕಾಲುವೆ ಜಾಗ ಒತ್ತುವರಿ. ಕಳೆದ ಕೆಲವು ವರ್ಷಗಳ ಹಿಂದಷ್ಟೇ ಕಾಂಕ್ರೀಟ್ ಕಾಲುವೆಯನ್ನಾಗಿಸಿದ್ದು, ನಗರ ಭಾಗದಲ್ಲಿ ಮಾತ್ರ ಕೆಲವು ಖಾಸಗಿ ವ್ಯಕ್ತಿಗಳ ಕಾಲುವೆಯ ದಡವನ್ನ ಅತಿಕ್ರಮಣ ಮಾಡ್ತಾ ಇದ್ರು. ನೀರಾವರಿ ಇಲಾಖೆ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ಐತಿಹಾಸಿಕ ಕಾಲುವೆಗೆ ಸೇರುವ ಮಲಿನತೆ ತಡೆದು ಕಾಲುವೆಯ ಶುಭ್ರತೆ ಹಾಗೂ ಅತಿಕ್ರಮಣ ತೆರವುಗೊಳಿಸಿ ಸೂಕ್ತ ನಿರ್ವಹಣೆಗೆ ಮುಂದಾಗಬೇಕು ಎಂಬುದು ಕಾಲುವೆ ನೀರು ಬಳಕೆದಾರರ ಒತ್ತಾಯವಾಗಿದೆ. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.